ಹಿಂಗೆ ನಮ್ಮ ಅತ್ತಿಗೆಯವರು ಮಾವಾಗಿ ಬಂದುಬಿಟ್ಟು ಶೋ ಕೊಡ್ತಿದೆ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಟ್ರೀಟ್ಮೆಂಟ್ ತೊಗೊಂಬರೋಕ್ಕೆ. ಮತ್ತು ಬರಬೇಕಾದ್ರೆ ಈ ಥರ ಆಗಿದೆ ಸರ್. ಅವರು ಹೋಗಿ ಒಂದು 2 ದಿನ ಆಗಿರ್ಬೋದು. ಬೆಳಿಗ್ಗೆ ಆಗಿರೋದು 7 ಗಂಟೆ, ನಮಗೆ 9 ಗಂಟೆ 10 ಗಂಟೆ ಗೊತ್ತಾಗಿರೋದು. ಯಾರ್ಯಾರು ಹೋಗಿದ್ರು? ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ಮತ್ತು ನಮ್ಮ ಅತ್ತಿಗೆಯವರ ಅಕ್ಕ, ಅವ್ರ ಬಾವ ಮತ್ತು ಮಗು. ಹೌದು ಸರ್. ಮತ್ತು ಡ್ರೈವರ್ ಒಬ್ಬರು. ಏನು ಗಾಡಿ ಕಾರಿನ ಬಾಡಿಗೆ ತಗೊಂಡಿದ್ದ ಸರ್? ಬಾಡಿಗೆ ತೊಗೊಂಡೋಗಿದ್ದಾರೆ ಸರ್ ಅವರು. ಈಗ ನಿಮಗೆಲ್ಲ ಎಷ್ಟೊತ್ತು ಗೊತ್ತಾಗ್ತದೆ ಸರ್? ನಮಗೆ ಬೆಳಿಗ್ಗೆ ಒಂದು 9:30 10 ಗಂಟೆ ಗೊತ್ತಾಗಿದೆ. ಅಂದರೆ ವಾಪಸ್ ಬರ್ತಿರುವಾಗ? ಹೌದು ಸರ್. ಎಲ್ಲಿಗೆ ಹೋಗಿದ್ರಂತ ಹಾಸ್ಪಿಟ್ಲಿಗೆ? ಸರ್ ಎಲ್ಲಿ ಹೋಗಿದ್ರೆ ಗೊತ್ತಿಲ್ಲ ಸರ್. ಕಾರವಾರ ಅಂತ. ನಿಮ್ಗೇನು ವಿಷಯ ಗೊತ್ತಾಯ್ತು ಸರ್? ಈ ಥರ ಆಕ್ಸಿಡೆಂಟ್ ಆಗಿದೆ, ಹಾಸ್ಪಿಟಲ್ ಹೋಗ್ಬಿಟ್ಟಿದ್ದಾರೆ ಅಂತ ಗೊತ್ತಾಯಿತು. ಆವಾಗ ನಮಗೆಲ್ಲ ರಿಲೇಷನ್ಗಳಿಗೆಲ್ಲ ಕಾಲ್ ಮಾಡಿಬಿಟ್ಟು ಹೇಳ್ಬಿಟ್ಟು ಇವಾಗ ಡೈರೆಕ್ಟಾಗಿ ಬಂದ್ವಿ. ಏನು ಕೆಲಸ ಮಾಡ್ಕೊಂಡಿದ್ದಾರೆ ನಿಮ್ಮ ಅಣ್ಣ? ಸರ್ ಸ್ಕೂಲ್ ವ್ಯಾನ್ ನಡೆಸಿದ್ದಾರೆ ಸರ್ ಅವರು, ಸ್ಕೂಲ್ ಬಸ್ಸು. ಹಾಂ ಹೌದು ಸರ್. ಜೊತೆಗೆ ಹೋಗಿದ್ದಾರೆ ಪಾಪ, ಅವ್ರು ಸಹಾಯ ಆಗಲಿ ಅಂತ. ಹೌದು ಸರ್. ಹೌದು ಸರ್. ಇನ್ನೂ 2 ಮಕ್ಕಳಿದ್ದಾರೆ? ಇನ್ನೂ ಹೆಣ್ಮಕ್ಳು ಇಬ್ಬರು ಇದ್ದಾರೆ ಸರ್. ಅವ್ರಿಗೂ 2 ಹೆಣ್ಮಕ್ಳು ಇದ್ದಾರೆ ಸರ್. ಹೆಣ್ಮಕ್ಳು ಒಂದು ಗಂಡು ಮಗು ಇದ್ದಾರೆ. ಭಾಳ ದೊಡ್ಡ ಆದರು. ಹೌದು ಸರ್. ಇನ್ನೂ ಸಣ್ಣ ಮಗು, ಇವ್ರಿಗೆ ಇನ್ನೂ ಭಾಳ ಗೊತ್ತಂತ. ಹೌದು ಸರ್. ಇನ್ನೂ ಚಿಕ್ಕ ವಯಸ್ಸಿದ್ರಲ್ಲ ಸರ್. ನಿಮ್ಮ ಹೆಸರು? ವಿಜಯ್ ಕುಮಾರ್ ಸರ್. ನಮ್ಮ ನಾದಿನಿಯರು, ಇಬ್ಬರು ನಾದಿನ ಗಂಡವರು ಡ್ರೈವರು ಹೋಗಿದ್ರು. ಹೋಗ್ಬಿಟ್ಟು ಆಮೇಲೆ ಬೆಳಗ್ಗೆ ಜಾವ 5 ಗಂಟೆ 5 ನಿಮಿಷಕ್ಕೆ ನಾನು ಕಾಲ್ ಮಾಡಿದ್ದೀನಿ ಅವ್ರಿಗೆ. ಬರ್ತಾಯಿದ್ದೀನಿ ಅಂತ ಹೇಳಿದ್ರು. ಧರ್ಮಸ್ಥಳದಾಗಿದ್ದೀವಿ, ಬರ್ತಾಯಿದ್ದೀವಿ ಅಮ್ಮ. ಹಂಗೆ ದೇವ್ರ ದರ್ಶನ ಮಾಡ್ಕೊಂಡು ಬನ್ನಿರಿ ಅಂತ ಹೇಳ್ಬಿಟ್ಟು ನಾನು ಹೋದ್ನೆ ಅಷ್ಟೇ ಸರ್. ಕಾರವಾರಕ್ಕೆ ಹೋಗಿರೋದು ಅವ್ರಿಗೆ. ಕಾರವಾರ ಮುದ್ದು ತಗೊಂಡು ಬರೋಕ್ಕಂತ ಹೋಗಿದ್ದಾರೆ. ಆ ಕಾರಾಗನೂ ಮೆಡಿಷನ್ಗಳು, ಇಂಜೆಕ್ಷನ್ಗಳು ಎಲ್ಲನೂ 5,000 ರೂಪಾಯಿ ಆಗೋ ಮೆಡಿಷನ್ನು ತಗೊಂಡ್ಬಂದು. ಯಾರು ಹುಷಾರಿರಲಿಲ್ಲ? ನಮ್ಮ ನಾದಿನಿ ಗಂಡನಿಗೆ, ನಾರಾಯಣ ಸ್ವಾಮಿ. ಏನಾಗಿತ್ತು? ಸ್ವಲ್ಪ ಅವ್ರಿಗೆ 2 ವರ್ಷ ಹಿಂದೆ ಸೋಕಾಡ್ತಿತ್ತು. ಅದರಿಂದ ನಾವು ಊರಾಗಿದ್ದರು. ಯಾರನ್ನ ಹೇಳಿದ್ರು, ಹೇಳ್ಬಿಟ್ಟು ಅಲ್ಲಿ ಹೋದ್ರೆ ಎಲ್ಲನೂ ಮೇಲಾಗ್ತದೆ ಅಂತ ಅದೇ ಊರಿದಾಗ ಹೋಗ್ಬಿಟ್ಟು ಬಂದವರು ಇದ್ದರು. ಅವ್ರಿಗೆ ಮೇಲಾಗದೆ, ಓಡಾಡೋದು ಆಗದೆ. ಅದರಿಂದ ತಡಿ ನಾನು ಅಲ್ಲಿಗೆ ಹೋದರೆ ನನಗೆ ಏನೋ ಸ್ವಲ್ಪ ಆತಿನ ಅಂತ. ಮಕ್ಕಳು ಎಳೆ ಮಕ್ಕಳು ಎಲ್ಲನೂ, ಇವ್ರಿಗೂ ಎಳೆ ಮಕ್ಕಳು, ಅವ್ರಿಗೂ ಎಳೆ ಮಕ್ಕಳೇ ಸರ್. ನಾರಾಯಣ ಸ್ವಾಮಿಗೆ ಎಷ್ಟು ಮಕ್ಕಳಿದ್ದಾರೆ? 3 ಸರ್. ನಾರಾಯಣ ಸ್ವಾಮಿ? ಹ್ಞೂ, 1 ಗಂಡು ಮಗು 2 ಹೆಣ್ಮಕ್ಳು. ಇವ್ರಿಗೂ 2 ಹೆಣ್ಮಕ್ಳು 1 ಗಂಡು ಮಗು ಇತ್ತು. ಇವಾಗ ಗಂಡು ಮಗು ಇವಾಗ ಅದೇ ಸತ್ತ. ಹೆಣ್ಮಕ್ಳನ್ನ ಅಲ್ಲೇ ಬಿಟ್ಬಿಟ್ಟು ಮಗನ? ಹ್ಞೂ ಸರ್. ಯಾಕಂದರೆ ಚಿಕ್ಕದಲ್ಲ ಕಾರು. ನನ್ನೂ ಹೋಗೋಣ ಅಂತ ಇದ್ರಿ, ನನ್ನೂ ಕರೆದಿದ್ರು. ನಾನು ನೆಕ್ಸ್ಟ್ ವಾರ ಹೋಗೋಣ ಅಂತ ನಾನು ತಡೆ ಮಾಡಿದೆ. ನಾನು ಹೋಗೋಕ್ಕೆ ಅವಕಾಶ ಆಗಿಲ್ಲ. ನೆಕ್ಸ್ಟ್ ಶುಕ್ರವಾರ ಹೋಗೋಣ ಅಂತ ಹೇಳಿದ್ನಿ. ಈಗ ನೀವು ಹಂಗಾರೆ 5 ಗಂಟೆ ಕಾಲ್ ಮಾಡಿದ್ರಾ? 5 ಗಂಟೆ ಮಾಡಿದ್ನಿ ಸರ್. ನಾನು ಬರ್ತಾಯಿದ್ವಿ ಮಾವ ಅಂತ ಹೇಳಿದ್ರು ಅವರು. ಆಯ್ತಮ್ಮ, ದೇವನ ದರ್ಶನ ಮಾಡ್ಕೊಂಡು ಬರ್ರಮ್ಮ ಅಂತ ನಾನು ಹೇಳಿದ್ನಿ. ಅಷ್ಟೇ ನಮಗೆ ಗೊತ್ತಾಯ್ತು. ದೇವ್ರ ದರ್ಶನ ಉಳ್ಕೊಂಡಿದ್ರೆ ಹಾಂ. ನಾನು ಇವತ್ತು 5 ಗಂಟೆ 5:15 ಎದ್ದು 4:15 ಎದ್ದಿದ್ದೀನಿ ಸರ್. ಅಷ್ಟೊತ್ತಿನಲ್ಲಿ 5 ಗಂಟೆಗ 2 ನಿಮಿಷದಾಗ ನಾನು ಕಾಲ್ ಮಾಡಿದ್ನಿ. ತಡಿ ಇವಾಗ ಎಲ್ಲಿ ಬರ್ತಾ ಇದ್ದಾರೆ, ಏನು ಎಲ್ಲನ ಆಲ್ಟಾನ ಇದಿಲ್ಲಿ. ರಾತ್ರಿ ಮುರುಡೇಶ್ವರಾಗ ಇದ್ದರು, ಊಟ ಮಾಡ್ತಾಯಿದ್ರು. ಬರೋವಾಗ ಏನೋ ಧರ್ಮಸ್ಥಳ ಆಲ್ಟ ಆತಾರೆ ಅಂತ ಕೇಳಿದ್ನಿ. ಆಮೇಲೆ ನೋಡ್ಕೊಂಡು ಬೆಳಗಿನ ಜಾವ ಫೋನ್ ಮಾಡಿದಾಗ ಬರ್ತಾಯಿದ್ದೀವಿ ಮಮ್ಮ ಅಂತ ಹೇಳಿದ್ರು. ಹ್ಞೂ, ಕೆಡ್ತದ ದೇವ್ರ ದರ್ಶನ ಮಾಡ್ಕೊಂಡು ನಿಧಾನಾಗಿ ಬನ್ರಮ್ಮ ಅಂತ ಹೇಳಿದ್ರು. ಶುಕ್ರವಾರ ಹೋಗಿದ್ದಾರೆ ಅಂದ್ರೆ ಹೆಂಗೋ ಹೋಗಿದ್ವಿ ಅಂತ ಒಂದು ಸಣ್ಣ ಟೂರ್ ಮಾಡಿದ್ದಾರೆ. ಇಲ್ಲ ಸರ್, ಎಲ್ಲಿಗೂ ಹೋಗಿಲ್ಲ ಸರ್. ಮುರುಡೇಶ್ವರ ದೇವಸ್ಥಾನಕ್ಕೆ? ಹಾಂ, ದೇವಸ್ಥಾನಕ್ಕೆ ಬರೋವಾಗ ಹಂಗೆ ಬರಬೇಕಲ್ಲ, ಗೋಕರ್ಣದಿಂದ ಅದೇ ರೂಟ್ನಲ್ಲಿ ಬರಬೇಕಾಗಿರೋದು. ಹಾಂ, ದೇವ್ರ ದರ್ಶನ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಅಲ್ಲಿ ಊಟ ಮಾಡ್ಕೊಂಡಿದ್ದಾರೆ, ನೈಟು ಊಟ ಮಾಡ್ಕೊಂಡು ಅಲ್ಲಿ ಬಿಟ್ಟಿದ್ದಾರೆ ಸರ್. ಬೆಳಗಿನ ಜಾವ ಆದ್ರಿಂದ ಡ್ರೈವರ್ ನಿದ್ದೆಗೆ ಇದಾಗಿ ಸ್ವಲ್ಪ? ಇಲ್ಲ ಸರ್, ನಿದ್ದೆ ಅಂದರೆ ಇಬ್ಬರು ಡ್ರೈವರ್ಗಳೇ ಸರ್. ಏನು ಇವಾಗ ರವಿ ಅಂದ್ರೂ ಡ್ರೈವರೇನೆ, ಇವಾಗ ಬೇರೆ ಡ್ರೈವರು ಇದ್ದರು. ಅಕಸ್ಮಾತ್ ನಿದ್ದೆ ಬಂದಿದ್ರು ಅಪ್ಪ ನೀನು ಸ್ವಲ್ಪ ಹೊತ್ತು ಓಡಿಸು, ನಾನು ಸ್ವಲ್ಪ ಹೊತ್ತು ಓಡಿಸ್ತೀನಿ ಅಂತ ಹೇಳ್ತಾ ಇರ್ಬೋದು. ಹ್ಞೂ, ಯಾಕಂದರೆ ಇವಾಗ ಯಾರನ್ನು ಇಬ್ಬರು ಡ್ರೈವರ್ ಇದ್ದಾಗ ನನಗೆ ನಿದ್ದೆ ಬರ್ತಾ ಇದ್ದೆ, ನೀನು ಸ್ವಲ್ಪ ಹೊತ್ತು ಡ್ರೈವಿಂಗ್ ಮಾಡಬೇಕಪ್ಪ ಅಂತಾರೆ. ಇದು ಆಕಸ್ಮಿಕ ಆಗಿರೋದು ಸರ್. 2-3 ಫ್ಯಾಮಿಲಿಗಳು ನಾಶ ಆಗುತ್ತೆ. ಹೌದು ಸರ್. ಅದೇನ ನೀವೇ ಪಬ್ಲಿಕ್ ಹಂಗೆ ತೋರಿಸ್ಬಿಟ್ಟು ಆ ಎಳೆ ಮಕ್ಕಳಿಗೆ ಸ್ವಲ್ಪ ನೀವೇ ದಾರಿ ಮಾಡಿಕೊಡ್ಬೇಕು. ಸರ್ಕಾರ ಒಂದು ಪರಿಹಾರ ಹೌದು ಸರ್. ಯಾಕಂದರೆ ಆ ಎಳೆ ಮಕ್ಕಳು ಅವರು ಈಗ ಇಬ್ಬರಿಗೂ ತಂದೆ, 2 ಮಕ್ಕಳು, 2 ಕುಟುಂಬದ ಮಕ್ಕಳಿಗೂ ತಂದೆ ತಾಯಿ ಇಲ್ಲ. ಹ್ಞೂ ಸರ್. ನಿಮ್ಮ ಹೆಸರಣ್ಣ? ನಮ್ಮ ಹೆಸರು ನಾರಾಯಣ ಸ್ವಾಮಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.